ಅದನ್ನ ನನಗೊಂದು ಕಳಿಸ್ಕೊಡಿ. ಕಳಿಸ್ತಾರೆ ಬೈಟು ಮತ್ತೆ ಎಲ್ಲ. ಹಾಂ ನಡುವೆ ಇಂಚಲ್ಲ. ಹಾಂ ಮಿಡ್ಲೆ ನಾವೀಗ ಕುಂದಾಪುರ ತಾಲೂಕಿನ ದ್ಯಾಗಳಮನೆ ಒಕ್ವಾಡಿ ಬಾಬು ಶೆಟ್ಟಿ ಮಾಸ್ಟರ್ ಮನೆಯ ಸಮೀಪದಲ್ಲಿ ಇದ್ದೇವೆ. ಸೊ ಅವರ ಮನೆಯ ಒಂದು ಕಾಂಪೌಂಡ್ ಗೋಡೆಗೆ ತಾಗಿಸಿ ಒಂದು ವೀರಗಲ್ಲು ನಮಗೆ ಕಂಡು ಬಂದಿದೆ. ಇದೊಂದು ತುಳುನಾಡಿನಲ್ಲಿ ಕಂಡು ಬಂದಿರತಕ್ಕಂಥ ಭಾಳ ಒಂದು ಅಪರೂಪದ ಒಂದು ವೀರಗಲ್ಲು ಅಂತಲೇ ನಾವು ಹೇಳಬೇಕು ಇದನ್ನು. ಈ ವೀರಗಲ್ಲಿನಲ್ಲಿ ಮೇಲೆ ನೋಡಿ ಒಂದು ಪಟ್ಟಿ ಇದೆ, ಮಧ್ಯಭಾಗದಲ್ಲಿ ಒಂದು ಪಟ್ಟಿ ಇದೆ, ಕೆಳಭಾಗದಲ್ಲಿ ಒಂದು ಪಟ್ಟಿ ಇದೆ. ಅಂದರೆ ಒಟ್ಟು 3 ಪಟ್ಟಿಗೆಗಳನ್ನು ಮಾಡಿಕೊಂಡು ಇಲ್ಲಿ ಶಿಲ್ಪಗಳನ್ನು ಚಿತ್ರಿಸಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ಕೆಳಗಿನ ಪಟ್ಟಿಯಲ್ಲಿ, ಈ ವೀರಗಲ್ಲಿನ ಕೆಳಗಿನ ಪಟ್ಟಿಯಲ್ಲಿ ಇಬ್ಬರು ವೀರರು, ಅವರು ಯೋಧರಲ್ಲ, ವೀರರು. ಅವರು 2 ಬೇಟೆ ನಾಯಿಗಳ ಜೊತೆಯಲ್ಲಿ ಬೇಟೆಗೆ ಹೊರಡ್ತಾ ಇರತಕ್ಕಂಥ ಒಂದು ಚಿತ್ರಣವನ್ನು ನಾವು ಕೆಳಗೆ ನೋಡ್ತಾ ಇದ್ದೇವೆ. ಮತ್ತು ಮಧ್ಯದ ಪಟ್ಟಿಗೆಯಲ್ಲಿ ಆ ಇಬ್ಬರು ಸೇರಿಕೊಂಡು ಜಿಂಕೆಗಳನ್ನು ಬೇಟೆ ಆಡ್ತಾ ಇರುವಂಥದ್ದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ 2 ಜಿಂಕೆಗಳು ಇರ್ತಕ್ಕಂಥ ಜಿಂಕೆಗಳು. ಯಾಕೆಂದರೆ ಈ ಈ ಅಭಯಾರಣ್ಯಗಳಲ್ಲಿ, ರಕ್ಷಿತ ಅಭಯಾರಣ್ಯಗಳಲ್ಲಿ ಈ ಕೊಂಬಿರ್ತಕ್ಕಂಥ ಜಿಂಕೆಗಳು ಅತ್ಯಂತ ವ್ಯಾಪಕ ಪ್ರಮಾಣದ ಇವತ್ತು ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಏನು ದ್ಯಾಗಳಮನೆ ಈ ಏರಿಯಾದಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಈ ಕೊಂಬಿನ ಜಿಂಕೆಗಳು ವ್ಯಾಪಕವಾಗಿ ಇದ್ದವು ಅಂತ ಕಾಣ್ತದೆ. ಸೊ ಅವುಗಳನ್ನು ಬೇಟೆ ಆಡ್ತಕ್ಕಂಥ ಈ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಬೇಟೆಯ ಸಂದರ್ಭದಲ್ಲಿ ಈ ವೀರರಿಗೆ ಆ ಜಿಂಕೆಯ ಕೊಂಬುಗಳು ತಾಗಿ ಅವರು ಮರಣವನ್ನು ಹೊಂದಿದ್ದಾರೆ. ಹಾಗೆ ಮರಣ ಹೊಂದಿದಂಥ ಒಂದು ವೀರರು ಅವರು ಬೇಟೆಯ ಸಂದರ್ಭದಲ್ಲಿ ವೀರ ಮರಣವನ್ನು ಹೊಂದಿದರು ಅಂತಂದೇಳಿ ಆ ವೀರ ಮರಣ ಹೊಂದಿದಂಥವರು ಕೈಲಾಸವಾಸಿಗಳಾದರು. ಹಾಗಾಗಿ ಮಧ್ಯದಲ್ಲಿ ಶಿವಲಿಂಗ, ಮೇಲ್ಭಾಗದ ಪಟ್ಟಿಗೆಯಲ್ಲಿ ಮಧ್ಯದಲ್ಲಿ ಶಿವಲಿಂಗ, ಅದರ ಮೇಲ್ಭಾಗದಲ್ಲಿ ದೇವಾಲಯದ ದ್ರಾವಿಡ ವಾಸ್ತುಶೈಲಿಯ ದೇವಾಲಯದ ಶಿಖರವನ್ನು ಚಿತ್ರಣವನ್ನು ನಾವು ನೋಡ್ತೇವೆ. ಅದರ ಕೆಳಭಾಗದಲ್ಲಿ ಶಿವಲಿಂಗ ಇದೆ, ಆಯಿತಾ. ಆ ಶಿವಲಿಂಗದ ಎಡ ಮತ್ತು ಬದಿಯಲ್ಲಿ ಇಬ್ಬರು ವೀರರು ಕೈ ಮುಗಿದು ಕುಳಿತುಕೊಂಡಿರ್ತಕ್ಕಂಥ ಒಂದು ಭಂಗಿಯಲ್ಲಿ ಅವರನ್ನು ತೋರಿಸಿದ್ದಾರೆ. ಇದು ಅತ್ಯಂತ ಸ್ಪಷ್ಟವಾಗಿ ಆ ವೀರ ಮರಣವನ್ನು ಹೊಂದಿದಂಥ ವೀರರು ಅವರು ಶಿವನ ಪಾದವನ್ನು ಸೇರಿದರು, ಆಯಿತಾ, ಕೈಲಾಸವಾಸಿಗಳಾದರು ಎನ್ನುವಂಥದ್ದನ್ನು ಸಾಂಕೇತಿಕವಾಗಿ ಚಿತ್ರಿಸಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ, ಆಯಿತಾ. ಮತ್ತು ಈ ಶಿಲ್ಪ ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಈ ವೀರಗಲ್ಲಿನ ಒಂದು ಕಾಲವನ್ನು ನಿರ್ಧರಿಸೋದಕ್ಕೆ ನಮಗೆ ಸಹಾಯ ಮಾಡ್ತದೆ. ಅದರಲ್ಲೂ ಮುಖ್ಯವಾಗಿ ಈ ದ್ರಾವಿಡ ಶೈಲಿಯ ಈ ದೇವಾಲಯದ ಶಿಖರದ ಒಂದು ಕೆತ್ತನೆ ಏನಿದೆ, ಈ ಕೆತ್ತನೆ ಮತ್ತು ಇಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ಶಿವಲಿಂಗದ ಕೆತ್ತನೆ, ಈ ಅಂಶಗಳು, ಈ 2 ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈ ಶಾಸನ ಕ್ರಿಸ್ತಶಕ 9 ಮತ್ತು 10ನೇ ಶತಮಾನಕ್ಕೆ ಸೇರಿದಂಥ ಒಂದು ಶಾಸನ ಎನ್ನುವಂಥದ್ದನ್ನು ಖಚಿತವಾಗಿ ಇವುಗಳ ಆಧಾರದ ಮೇಲೆ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. 9-10ನೇ ಶತಮಾನದ ಶಾಸನ ಆಗಿರೋದ್ರಿಂದ ತುಳುನಾಡಿನಲ್ಲಿ ಆಳ್ವಿಕೆ ಮಾಡಿದಂಥ ಆಳುಪರ ಕಾಲದ ಒಂದು ಅತ್ಯಂತ ಅಪರೂಪದ ಒಂದು ಬೇಟೆಯನ್ನು ಚಿತ್ರಿಸ್ತಕ್ಕಂಥ ಒಂದು ಶಾಸನ ಇದು ಅಂದರೆ ನಾವು ಹೇಳ್ಬೋದು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.